ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಪೂರಿ ಭಾಜಿ ಮಾಡಿದ್ದೇನೆ. ಹೊರಗಡೆ ಜೋರು ಮಳೆ ಬರ್ತಾ ಉಂಟು. ಹೊರಗಡೆ ಮಳೆ ಬರುವಾಗ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತದೆ. ಇಲ್ಲಿ ಹಿಟ್ಟು ಮಾಡಿಟ್ಟುಕೊಂಡಿದ್ದೇನೆ. ಅದಕ್ಕೆ ಒಂದು ಬೌಲ್ನಷ್ಟು ಗೋಧಿ ಹಿಟ್ಟು ತೆಗೆದುಕೊಂಡಿದ್ದೇನೆ. ಒಂದು ದೊಡ್ಡ ಚಮಚದಷ್ಟು ಇದಕ್ಕೆ ಉಪ್ಪಿಟ್ಟು ರವೆಯನ್ನು ಹಾಕಿದ್ದೇನೆ. ಅದು ಹಿಟ್ಟು ಮಾಡುವಾಗ ಹಾಕಬೇಕು, ಯಾಕೆಂದರೆ ಅದು ಫ್ರೈ ಮಾಡುವಾಗ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ ಪೂರಿ. ನೋಡಿ, ಎಲ್ಲವನ್ನು ಲಟ್ಟಿಸಿ ಇಟ್ಟಿದ್ದೇನೆ. ಈಗ ಒಂದೊಂದಾಗಿ ಫ್ರೈ ಮಾಡಬೇಕು. ಲಟ್ಟಿಸಿ ಆಗಿದೆ. ಇಲ್ಲಿ ನಾನು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಬಿಸಿಯಾದ ಕೂಡಲೇ ಒಂದೊಂದೇ ಪೂರಿಯನ್ನು ಫ್ರೈ ಮಾಡಬೇಕು. ನೋಡಿ, ಪೂರಿ ಕ್ರಿಸ್ಪಿಯಾಗಿ ಉಬ್ಬಿ ಬಂದಿದೆ. ತುಂಬಾನೇ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾದಂತ ಬಾಜಿಯನ್ನು ಕೂಡ ರೆಡಿ ಮಾಡೋಣ. ಪೂರಿ ಬಿಸಿ ಬಿಸಿಯಾಗಿ ತಿಂದರೆ ರುಚಿಯಾಗಿರುತ್ತದೆ. ಇದಕ್ಕೆ ಬೇಕಾದಂತ ಬಾಜಿಯನ್ನು ಕೂಡ ರೆಡಿ ಮಾಡುವ. ನಾನು ಇಲ್ಲಿ ಬಾಜಿ ತಯಾರು ಮಾಡಿದ್ದೇನೆ. ಒಂದು 2 ಆಲೂಗಡ್ಡೆ ತೆಗೆದುಕೊಂಡು ಅದು ಸಿಪ್ಪೆ ಸುಲಿದು ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಒಗ್ಗರಣೆ ಇಟ್ಟು, ಸಾಸಿವೆ ಮತ್ತೆ ಉದ್ದಿನ ಬೇಳೆ ಒಗ್ಗರಣೆ ಇಟ್ಟು, ಅದಕ್ಕೆ ಆಲೂಗಡ್ಡೆಯನ್ನು ಸೇರಿಸಿ, ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಹಾಕಿ, ಸ್ವಲ್ಪ ನೀರು ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಬಾಜಿ ಮಾಡಿದ್ದೇನೆ. ಆ ರೆಸಿಪಿ ಇಲ್ಲಿ ಶೇರ್ ಮಾಡಲಿಲ್ಲ ನಾನು. ಅದನ್ನು ಮಾಡಿದ್ದನ್ನು ಇಲ್ಲಿ ತೋರಿಸಿದ್ದೇನೆ ನೋಡಿ. ಇಲ್ಲಿ ನೋಡಿ ತಯಾರಾಗಿದೆ ಬಾಜಿ. ಇದು ಸಿಂಪಲ್ ಆದ ರೆಸಿಪಿ, ಅದಕ್ಕೆ ನಾನು ಎಲ್ಲಿ ತೋರಿಸಲಿಲ್ಲ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತದೆ. ಎಲ್ಲ ಪೂರಿಗಳು ಫ್ರೈ ಆಗ್ತಾ ಉಂಟು. ಈಗ ನೋಡಿ ತಯಾರಾಗಿದೆ ನಮ್ಮ ಪೂರಿ ಮತ್ತು ಬಾಜಿ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ನೀವು ಕೂಡ ಈ ಪೂರಿ ಬಾಜಿ ಟ್ರೈ ಮಾಡಿ ನೋಡಿ. ಇಷ್ಟವಾದಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈಗ ಪೂರಿ ಬಾಜಿ ಸವಿಯಲು ಸಿದ್ಧವಾಗಿದೆ.